ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು ಗೆಳೆಯರೆ. ನಾನು ಇಸ್ಮಾಯಿಲ್ ಶೇಖ್ ಮತ್ತು ನಮ್ಮೊಂದಿಗಿದ್ದಾರೆ ಅಕ್ಬರ್ ಶೇಖ್. ಇವತ್ತು ನೀವು ನೋಡುತ್ತಿದ್ದೀರಾ ಅಕ್ಬರ್ ಪಾಡ್ಕಾಸ್ಟ್ ಚಾನಲ್. ಅಕ್ಬರ್ ಪಾಡ್ಕಾಸ್ಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅದೇ ರೀತಿ ಈಗ ಆಲ್ರೆಡಿ ಒಂದು ವಿಡಿಯೋ ಕನ್ನಡದಲ್ಲಿ ಈ ಚಾನಲ್ ಒಳಗೆ ಅಪ್ಲೋಡ್ ಆಗಿದೆ. ಆ ವಿಡಿಯೋ ಹೆಸರು ಇಸ್ಲಾಂ ಎಂದರೇನು. ಅದಕ್ಕೆ ನೀವು ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಿ, ತುಂಬಾನೇ ಸ್ಪ್ರೆಡ್ ಮಾಡಿದ್ದೀರಿ, ಶೇರ್ ಮಾಡಿದ್ದೀರಿ, ಕಮೆಂಟ್ ಕೂಡ ಮಾಡಿದ್ದೀರಿ. ಇದೇ ರೀತಿ ಮತ್ತಷ್ಟು ನಮ್ಮ ವಿಡಿಯೋಗಳು ಕನ್ನಡದಲ್ಲಿ ಬರ್ತವೆ. ಇದೇ ರೀತಿ ನೀವು ಪ್ರೀತಿ ತೋರಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ಟಾಪಿಕ್ ಏನಂದ್ರೆ ಬಕ್ರೀದ್. ಈಗ ನಮ್ಮ ಮುಂದೆ ಬಕ್ರೀದ್ ಹಬ್ಬ ಬರ್ತಾ ಇದೆ. ಆ ಬಕ್ರೀದ್ ನಲ್ಲಿ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು, ಏನೆಲ್ಲ ಕಾರ್ಯಗಳನ್ನು ಮಾಡಬಾರದು, ಯಾವ ರೀತಿ ಅದನ್ನು ನಾವು ಆಚರಿಸಬೇಕು, ಏನೆಲ್ಲ ನಾವು ಸುನ್ನತನ್ನ ಫರ್ಜನ್ನ ಅದಾ ಮಾಡಬೇಕು, ಇವೆಲ್ಲವನ್ನು ಇದೇ ವಿಡಿಯೋದಲ್ಲಿ ಚರ್ಚಿಸುತ್ತೇವೆ. ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನೆಂದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ವಾಲೈಕುಂ ಅಸ್ಸಲಾಂ ಇಸ್ಮಾಲ್ ಭಾಯ್ ಮತ್ ಅಕ್ಬರ್ ಭಾಯ್ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ ಬಹಳ ಆರಾಮಾಗಿದ್ದೇನೆ. ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ ನಾನು ಕೂಡ ಆರಾಮಾಗಿದ್ದೇನೆ. ಎಲ್ಲ ನಿಮ್ಮ ಆಶೀರ್ವಾದ, ಆ ಅಲ್ಲಾಹನ ಕೃಪೆ, ನಾವು ಚೆನ್ನಾಗಿದ್ದೇನೆ. ಹಾಗಾದ್ರೆ ಬನ್ನಿ ಗೆಳೆಯರೆ, ಮೊಟ್ಟ ಮೊದಲಿಗೆ ನಾವು ಅಕ್ಬರ್ ಅವರನ್ನ ಕೇಳೋಣ. ಬಕ್ರೀದ್ ಹಬ್ಬವನ್ನು ಯಾವಾಗ ಆಚರಿಸುತ್ತಾರೆ? ನೋಡಿ ಇಸ್ಮಾಯಿಲ್ ಅವರೇ, ಬಕ್ರೀದ್ ಹಬ್ಬ ಜುಲ್ಹಿಜ್ಜಾ 10ನೇ ತಾರೀಕಿಗೆ ಹಬ್ಬವನ್ನು ಆಚರಿಸುತ್ತಾರೆ. ಇಸ್ಲಾಮಿಕ್ ಕ್ಯಾಲೆಂಡರ್ದ 10ನೇ ತಾರೀಕಿಗೆ ಆಚರಿಸುತ್ತಾರೆ ಇಸ್ಮಾಯಿಲ್ ಅವರೇ. ಈ ಬಕ್ರೀದ್ ಹಬ್ಬ ಯಾವಾಗಿನಿಂದ ಶುರುವಾಯಿತು ಹೇಳಿ. ನೋಡಿ ಅಕ್ಬರ್ ಅವರೇ, ವಾಕ್ಯ ತುಂಬಾ ದೊಡ್ಡದಿದೆ. ನಾನು ನಿನಗೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಅಲ್ಲಾಹ್ನಿಂದ ಒಂದು ಕನಸು ಬಂತು ಹಜರತ್ ಇಬ್ರಾಹಿಂ ಅಲೈಹಿಸ್ ಸಲಾಂಗೆ. ಹೌದು, ನಿಮ್ಮ ಪ್ರೀತಿಯ ಯಾವ ವಸ್ತು ಇದೆ ಅದಕ್ಕೂ ನಮಗೆ ತ್ಯಾಗ ಮಾಡಿ ಆಮೇಲೆ ನಾನು ಮೆಚ್ಚುತ್ತೇನೆ ಅಂತ ಅವರು ಮೊಟ್ಟ ಮೊದಲಿಗೆ ಒಂದು ಮೇಕೆಯನ್ನು ತ್ಯಾಗ ಮಾಡಿದರು, ಆಮೇಲೆ ಒಂಟೆಯನ್ನು ತ್ಯಾಗ ಮಾಡಿದರು. ಆದ್ರೂ ಪದೇ ಪದೇ ಅದೇ ಕನಸು ಹಜರತ್ ಇಬ್ರಾಹಿಂ ಅಲೈಹಿಸ್ ಸಲಾಂಗೆ ಬರುತ್ತಿತ್ತು. ಒಂದ್ ದಿವಸ ಅಲ್ಲಾ ತಾಲನು ಹೇಳಿದನು, ನಿನ್ನ ಮಗನನ್ನು ತ್ಯಾಗ ಮಾಡು, ಯಾಕಂದ್ರೆ ಎಲ್ಲಕ್ಕಿಂತ ಹೆಚ್ಚು ನೀನು ನಿನ್ನ ಮಗನನ್ನು ಪ್ರೀತಿ ಮಾಡ್ತೀಯ, ಅದನ್ನು ಏನ್ ಮಾಡು, ತ್ಯಾಗ ಮಾಡು. ಹಜರತ್ ಇಬ್ರಾಹಿಂ ಅಲೈಹಿಸ್ ಸಲಾಂ ಬೇರೆ ದೇಶದಲ್ಲಿ ಇದ್ದರು. 1500 ಅಥವಾ 2000 ಕಿಲೋಮೀಟರ್ ಅವರು ಫಲಾನೆ ರವಾನೆ ಆಗಿ ತನ್ನ ಮಗನ ಕಡೆ ಬಂದರು. ಆವಾಗ ಮಗನ ಕಡೆ ಬಂದು ಹೇಳಿದರು, ಹಜರತ್ ಇಸ್ಮಾಯಿಲ್ ಅಲೈಹಿಸ್ ಸಲಾಂ ಅವ್ರ ಮಗ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ, ಅಲ್ಲಾಹ್ನಿಂದ ಸಂದೇಶ ಬಂದಿದೆ, ನಾನು ನಿಮಗೆ ತ್ಯಾಗ ಮಾಡ್ಬೇಕಂತೆ. ಆಗ ಹಜರತ್ ಇಸ್ಮಾಯಿಲ್ ಅಲೈಹಿಸ್ ಸಲಾಂ ಹೇಳಿದರು, ಅಲ್ಲಾಹ್ನಿಂದ ಸಂದೇಶ ಬಂದರೆ ಇದರೊಳಗೆ ನೀವು ಸಂಕೋಚ ಪಡಬೇಡಿ, ನಾನು ಆರಾಮಾಗಿ ಬಲಿಯಾಗಲಿಕ್ಕೆ ರೆಡಿ ಇದ್ದೇನೆ, ನಮಗೆ ನೀವು ಅಲ್ಲಾಹನ ಬಳಿ ಹೋಗಿ ನನಗೆ ತ್ಯಾಗ ಮಾಡಿ ಅಂತ ಹೇಳಿದರು. ಆಗ ಹಜರತ್ ಇಬ್ರಾಹಿಂ ಅಲೈಹಿಸ್ ಸಲಾಂ ತನ್ನ ಮಗನನ್ನು ಇಸ್ಮಾಯಿಲ್ ಅಲೈಹಿಸ್ ಸಲಾಂನನ್ನು ಒಂದು ಸ್ಥಳದಲ್ಲಿ ಓದು ಚೂರಿಯನ್ನು ಕುತ್ತಿಗೆಗೆ ಹಾಕುತ್ತಿದ್ದರು. ಅದೇ ಸಮಯದಲ್ಲಿ ಅಲ್ಲಾ ತಾಲಾನು ದೈವ ದೂತ್ಯರಾದ ಹಜರತ್ ಜಿಬ್ರೈಲ್ ಅಲೈಹಿಸ್ ಸಲಾಂ ಹೇಳಿದನು, ಜಿಬ್ರೈಲ್ ಹೋಗು, ಆ ನನ್ನ ಪ್ರೀತಿಯ ಇಸ್ಮಾಯಿಲ್ ಅನ್ನು ತೆಗಿ, ಅಲ್ಲಿ ಒಂದು ಮೇಕೆಯನ್ನು ಇಡು. ಅದೇ ರೀತಿ ಹಜರತ್ ಜಿಬ್ರೈಲ್ ಅಲೈಹಿಸ್ ಸಲಾಂ ಫೌರನ್ ಬೇಗನೆ, ತುಂಬಾ ಬೇಗನೆ ಬಂದು ಹಜರತ್ ಇಸ್ಮಾಯಿಲ್ ಅಲೈಹಿಸ್ ಸಲಾಂ ನನ್ನು ಅಲ್ಲಿಂದ ತೆಗೆದು ಮೇಕೆಯನ್ನು ಇಟ್ಟರು. ಆ ಕತ್ತಿ ಏನಿತ್ತು ಮೇಕೆ ಮೇಲೆ ಹೋಯಿತು. ಆವಾಗ ಅಲ್ಲಾಹ್ನಿಂದ ಸಂದೇಶ ಏನು ಬಂತಂದ್ರೆ, ಇವತ್ತಿನಿಂದ ಕಯಾಮತ್ತಿನವರೆಗೆ ಯಾರು ನನ್ನ ಹೆಸರ ಮೇಲೆ ತನ್ನ ಪ್ರೀತಿಗಿಂತ ಹೆಚ್ಚು ಪ್ರಾಣವನ್ನು ಬಲಿಯನ್ನು ಕೊಡ್ತಾರೆ, ನಾನು ಅವರಿಗೆ ಮಗನನ್ನೇ ಬಲಿ ಕೊಟ್ಟಂತ ಪ್ರತಿಫಲವನ್ನು ಕೊಡ್ತೇನೆ. ಈಗ ಇಸ್ಮಾಯಿಲ್ ಅವರೇ, ಈದುಲ್ ಅಜಾ ದಿನ ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಮತ್ತು ಇದಕ್ಕಾಗಿ ಯಾವ ತರ ಹೋಗಬೇಕು ಒಂದ್ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಹೇಳಿ. ಓಕೆ, ನೋಡಿ ಅಕ್ಬರ್ ಅವರೇ, ಮೊಟ್ಟ ಮೊದಲಿಗೆ ಈದುಲ್ ಅಜಾ ದಿನ, ನನಗೆ ಬಕ್ರೀದ್ ದಿನ ನಾವು ಮುಂಜಾನೆ ಬೇಗನೆ ಏಳಬೇಕು. ಬೇಗನೆ ಎದ್ದು ಗುಸಲ್ ಅಂತೀವಿ ಅದಕ್ಕೆ, ಸ್ನಾನ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಮೈ ಉಜ್ಜಿ ಸ್ನಾನ ಮಾಡಬೇಕು. ಆಮೇಲೆ ಒಳ್ಳೆ ಬಟ್ಟೆಯನ್ನು ಧರಿಸಬೇಕು. ಇತ್ತರ್ ಅಂತಾರೆ ಅದಕ್ಕೆ, ಇತ್ತರನ್ನ ನಾವು ಉಪಯೋಗಿಸಬೇಕು, ಹಚ್ಕೋಬೇಕು ಮೈ ಮೇಲೆ. ಆಮೇಲೆ ಮನೆಯಿಂದ ಹೊರಗೆ ನಾವು ಈದ್ಗಾದ ಕಡೆ ಹೋಗಬೇಕು. ಹೋಗುವ ಹೊತ್ತಿನಲ್ಲಿ ಒಂದು ಮಾತಿನ ಮೇಲೆ ನಾವು ಅಮಲ್ ಮಾಡಬೇಕು. ಅದೇನೆಂದರೆ, ಹೋಗುವ ಹೊತ್ತಿನಲ್ಲಿ ನಾವು ತಕ್ಬೀರನ್ನ ಊದುಕೊತ್ತಾ ಹೋಗಬೇಕು. ತಕ್ಬೀರ್ ಅಂದ್ರೆ ಹೇಗೆ? ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್,
ಈ ತಕ್ಬೀರನ್ನ ಊದುಕೊತ್ತ ನಾವು ಈದ್ಗಾದ ಕಡೆ ಹೋಗಬೇಕು. ಹೌದು. ಈಗ ಕೆಲವೊಂದು ನಗರಗಳಲ್ಲಿ ಈದ್ಗಾಗೆ ಹೋಗ್ತಾರೆ, ಕೆಲವೊಂದು ಊರುಗಳಲ್ಲಿ ಮಸ್ಜಿದ್ಗೆ ಹೋಗ್ತಾರೆ, ಈದ್ಗಾ ಇರಲಲ್ಲಿ. ಆದ್ರೂ ಎರಡೂ ನಮ್ಮ ಉಲ್ಮಾ ಕಡೆ ನಡೆಯುತ್ತೆ. ನಮಗೆ ಯಾವ ಅನುಕೂಲವೋ ನಾವು ಅಲ್ಲಿ ಹೋಗಿ ನಮಾಜ್ ಮಾಡಬಹುದು, ಈದ್ಗಾ ನಮಾಜ್. ಆದರೆ ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಈದ್ಗಾ. ಈದ್ಗಾ ಅಲ್ಲಿ ಮಾಡ್ಬೇಕು. ವರ್ಷಿನಲ್ಲಿ ಒಂದು ಸಲ ಬರುತ್ತೆ, 2 ಸಲ ಬರುತ್ತೆ, ನಾವು ಈದ್ಗಾಗೆ ಹೋಗಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ಈದ್ಗಾಕ್ಕೆ ಹೋಗಿ ನಾವು ಈದ್ ನಮಾಜ್ ಮಾಡಿದ ಬಳಿಕ ನಾವು ರಿಟರ್ನ್ ಮನೆಗೆ ಬರುವ ಹೊತ್ತಿನಲ್ಲಿ ಕೂಡ ನಾವು ತಕ್ಬೀರನ್ನೇ ಊದ್ಕೊತಾ ಬರಬೇಕು. ಇದ್ರೊಳಗೆ ಮತ್ತೊಂದು ಸುನ್ನತ್ ಏನಿದೆ ಅಂದ್ರೆ ಯಾಕೆ ಬರೋರೆ, ಹೋಗ್ತಾ ಒಂದು ದಾರಿಯಿಂದ ಹೋಗಬೇಕು, ಬರ್ತಾ ಇನ್ನೊಂದು ದಾರಿಯಿಂದ ಬರಬೇಕು. ಅದು ಕೂಡ ನಮ್ಮ ನಬಿಯವರ ಸುನ್ನತ್ ಆಗಿದೆ. ಅದಕ್ಕಾಗಿ ನಾವು ಬಕ್ರೀದ್, ಈದ್ ಉಲ್ ಅಜಹಾ ದಿವಸ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಬೇಕು. ಆಮೇಲೆ ಮನೆಗೆ ಬಂದು ಮೊಟ್ಟ ಮೊದಲಿಗೆ ಸಲಾಂ ಮಾಡಬೇಕು, ಎಲ್ಲರನ್ನು ಪ್ರೀತಿಯಿಂದ ಮನಸ್ಸಿನಿಂದ ಮುಸಾಫಹ ಮಾಡಬೇಕು, ಅವರೊಂದಿಗೆ ಒಳ್ಳೆಯನ್ನ ಮಾತನಾಡಬೇಕು. ಮತ್ತು ಆ ದಿವಸ ನಾವು ಕೈಲಿ ಆದಷ್ಟು ನಾವು ಬಡವರನ್ನ ದಾನ ಧರ್ಮ ಎಲ್ಲ ಮಾಡಬೇಕು. ಇದೇ ಆ ದಿವಸ ಮಾಡುವ ಕಾರ್ಯಗಳು ಬರೋರೆ. ಹೌದು, ಬಹಳ ಒಳ್ಳೆ ಮಾತು ಇಸ್ಮಾಲ್ ಅವರೇ. ಇವಾಗ ಇಸ್ಮಾಲ್ ಅವರೇ, ನೆಕ್ಸ್ಟ್ ಕ್ವಶನ್ ನಿಮಗೆ, ಈದ್ ಉಲ್ ಅಜಹಾ ಮತ್ತು ಈದ್ ಉಲ್ ಫಿತ್ರ್ ಅಲ್ಲಿ ಏನು ವ್ಯತ್ಯಾಸ ಇದೆ? ತುಂಬಾ ಒಳ್ಳೆ ಪ್ರಶ್ನೆ ಯಾಕೆ ಬರೋರೆ. ಮೊಟ್ಟ ಮೊದಲಿಗೆ ಈದ್ ಉಲ್ ಫಿತರ್ ಅಂದರೇನು ನಾವು ತಿಳ್ಕೊಬೇಕು. ಈದ್ ಉಲ್ ಫಿತರ್ ಇದು ರಂಜಾನ್ ತಿಂಗಳಲ್ಲಿ ಬರುತ್ತೆ, ಹೌದಲ್ಲ? ಹೌದು. ಇಡೀ ತಿಂಗಳು ನಾವು ರೋಜೆ ಇರ್ತೇವೆ. ಇಡೀ ತಿಂಗಳು ರೋಜೆ ಇದ್ದು ಅಲ್ಲಾಹಗೆ ಕೃತಜ್ಞತೆಯನ್ನ ಕೊಡಲಿಕ್ಕೆ ನಾವು ಮಾರನೇ ದಿನ ಈದ್ ಉಲ್ ಫಿತರ್ ಅಂತ ಒಂದು ಹಬ್ಬವನ್ನು ಆಚರಿಸುತ್ತೇವೆ. ಅದಕ್ಕೆ ಈದ್ ಉಲ್ ಫಿತರ್ ಅಂತಾರೆ. ಈಗ ಫಿತರ್ ಈ ವರ್ಡ್ ಅದರ ಅರ್ಥವೇನು? ಫಿತರ್ ಅಂದ್ರೆ ಫಿತ್ರಾ ಕೊಡಬೇಕು ನಾವು. ಆ ದಿವಸ ಯಾವ ದಿವಸ ನಾವು ಹಬ್ಬ ಮಾಡುತ್ತೇವೆ, ಆ ದಿವಸ ಈದ್ಗಾಕ್ಕೆ ಹೋಗಕ್ಕಿಂತ ಮುಂಚೆನೆ ನಾವು ಫಿತ್ರಾವನ್ನು ಬಡವರಿಗೆ ದಾನ ಧರ್ಮ ಮಾಡಿನೇ ಹೋಗಬೇಕು. ಈಗ ಇದು ಈದ್ ಉಲ್ ಫಿತರ್ ಅಂದೆ. ಈದ್ ಉಲ್ ಅಜಹಾ ಎಂದರೆ ನಾವು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ರವರನ್ನ ಸ್ಮರಿಸಲಾಗುತ್ತದೆ. ಆ ದಿವಸ ಒಂದು ಸ್ಪೆಷಲ್ ಪ್ರಾಣಿಯನ್ನು ನಾವು ತ್ಯಾಗ ಮಾಡುತ್ತೇವೆ. ಅಲ್ಲಾಹನ ಹೆಸರು ಬಳಿ ಅಲ್ಲಾಹನ ಹೆಸರು ತಗೊಂಡು ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಂತ ಅದಕ್ಕೆ ಜಬ ಹಾಕ್ತೀವಿ. ಮತ್ತು ಅದು ಮಾಂಸವನ್ನು ನಾವು ನಮ್ಮ ಸ್ನೇಹಿತರೊಂದಿಗೆ, ನಾವು ನಮ್ಮ ಅಣ್ಣ ತಮ್ಮಂದರಿಗೆ ಮತ್ತು ಬಡವರಿಗೆ ನಾವು ಹಂಚಿಕೊಂಡು ನಾವು ಕೂಡ ಅದನ್ನು ಉಪಯೋಗಿಸಿ ಒಳ್ಳೆ ರೀತಿಯಿಂದ ಆ ದಿನದಂದು ನಾವು ಆಚರಿಸುತ್ತೇವೆ. ಮತ್ತು ಆ ತಿಂಗಳಲ್ಲಿ, ಅದಕ್ಕೆ ಈದ್ ಉಲ್ ಅಜಹಾ ಅಂತಾರೆ, ಆ ತಿಂಗಳಲ್ಲಿ ಸ್ಪೆಷಲ್ ಆಗಿ ಹಜ್ ಯಾತ್ರೆಗೆ ಎಲ್ಲರೂ ಹೋಗ್ತಾರೆ. ಅಂದ್ರೆ ಯಾರ ಮೇಲೆ ಹಜ್ ಫರ್ಜ್ ಆಗಿದೆಯೋ ಅವರು ಅದೇ ತಿಂಗಳಲ್ಲಿ ಹಜ್ಜವನ್ನು ಹೋಗುತ್ತಾರೆ, ಹಜ್ಜವನ್ನು ಮಾಡಿ ವಾಪಸ್ ಬರ್ತಾರೆ. ಹೋದವರು ಅಲ್ಲಿ ಕುರ್ಬಾನಿ ಮಾಡ್ತಾರೆ, ಇಲ್ಲೇ ಇದ್ದವರು ಇಲ್ಲಿ ಕುರ್ಬಾನಿ ಮಾಡ್ತಾರೆ. ಇದೇ ಈದ್ ಉಲ್ ಫಿತರ್ ಮತ್ತು ಈದ್ ಉಲ್ ಅಜಹಾದಲ್ಲಿ ಇದ್ದ ವ್ಯತ್ಯಾಸ. ಹೌದು, ಬಹಳ ಒಳ್ಳೆ ಮಾತು ಇಸ್ಮಾಲ್ ಅವರೇ. ಮತ್ತು ಇವಾಗ ನೀವು ಹೇಳಿ ಇಸ್ಮಾಲ್ ಅವರೇ, ನಾವು ಇದೊಂದು ಈದ್ಗಾಗೆ ಹೋಗಿ ಏನೇನು ಕೆಲಸವನ್ನು ಮಾಡಬೇಕು, ಈದ್ಗಾದಲ್ಲಿ ಏನೇನು ಕೆಲಸ ಆಗುತ್ತದೆ? ತುಂಬಾ ಒಳ್ಳೆ ಪ್ರಶ್ನೆ. ಮೊಟ್ಟ ಮೊದಲಿಗೆ ನೋಡಿ, ಇದರ ಟೈಮ್ ಡ್ಯೂರೇಷನ್ ಇದೇನಿದಲ್ಲ ಅಕ್ಬರ್ ಅವರೇ, 7 ರಿಂದ 9 ಅಥವಾ 10 ಗಂಟೆ ಒಳಗೆ ಮಾಡಬೇಕು ನಾವು. ಸೂರ್ಯ ಎದ್ದ ತಕ್ಷಣ ನಾವು ಒಂದು 2-3 ಗಂಟೆ ಒಳಗೆ ನಾವು ಇದರ ನಮಾಜನ್ನ ಮಾಡಬೇಕು. ಮೊಟ್ಟ ಮೊದಲಿಗೆ ನಾವು ಎದ್ದು ಈದ್ಗಾಗೆ ಹೋಗಬೇಕು. ಹೋದ ನಂತರ ಅಲ್ಲಿ ಖುತಬಾ ಆಗತ್ತೆ, ಪ್ರವಚನ. ನಮ್ಮ ಪ್ರವಾದಿಯರ ಬಗ್ಗೆ ಪ್ರವಚನ ಮಾಡ್ತಾರೆ, ಅದನ್ನು ಕೇಳಬೇಕು, ಶಾಂತ ರೀತಿಯಿಂದ ಕುಳಿತುಕೊಂಡು ಕೇಳಬೇಕು. ಆಮೇಲೆ ನಮಾಜ್ ಮಾಡ್ತಾರೆ, ನಮಾಜ್ ವಾಜಿಬ್ ಇದೆ, ನಮಾಜ್ ಮಾಡ್ತಾರೆ. ಆ ನಮಾಜ್ ಆದ ನಂತರ ಯಾರು ಕುರ್ಬಾನಿ ಇರುತ್ತೆ ಅವರು ಬೇಗನೆ ಮನೆಗೆ ಬಂದು ತಮ್ಮ ಪ್ರಾಣಿಯನ್ನ ಕುರ್ಬಾನಿ ಕೊಡ್ತಾರೆ. ಮತ್ತೊಂದು ಇದ್ರೊಳಗೆ ಕ್ವಶನ್ ಏನಪ್ಪಾ ಅಂದ್ರೆ, ಯಾರ ಕುರ್ಬಾನಿ ಇರುತ್ತೆ ಅವರು ನಮಾಜ್ ಆದ ಬಳಿಕನೇ ಕುರ್ಬಾನಿ ಕೊಡಬೇಕು. ಹೌದೌದು. ಅವರು ತನ್ನ ಟೈಮ್ಗೋಸ್ಕರ ಮೊದಲು ಕುರ್ಬಾನಿ ಮಾಡಿ ಆಮೇಲೆ ನಾವು ನಮಾಜ್ ಮಾಡ್ಲಿಕ್ಕೆ ಹೋಗ್ತೀನಿ, ಇದು ತಪ್ಪು. ಹೀಗೆ ಮಾಡಬಾರದು. ಮೊದಲವರು ಈದ್ ಉಲ್ ಅಜಹಾ ಬಕ್ರೀದ್ ನಮಾಜ್ ಮಾಡಬೇಕು, ಆನಂತರ ಮನೆಗೆ ಬಂದು ಕುರ್ಬಾನಿ ಮಾಡಬೇಕು. ಇದೇ ರೂಲ್ಸ್ ಇದೆ, ಇದೇ ಇಸ್ಲಾಂ ರೂಲ್ಸ್ ಇದೆ. ಈಗ ಅಕ್ಬರ್ ಅವರೇ, ನಿಮಗೆ ಒಂದು ಪ್ರಶ್ನೆ. ಈದ್ ಉಲ್ ಅಜಹಾ ದಿನ ನೀವು ಮಕ್ಕಳಿಗೆ ಏನೆಲ್ಲ ಉಡುಗೊರೆಗಳನ್ನು ಕೊಡ್ತೀರಿ? ಇಸ್ಮಾಯಿಲ್ ಅವರೇ, ಮಕ್ಕಳಿಗೆ ನಾವು ಆ ದಿನ ಒಳ್ಳೆಯ ಬಟ್ಟೆಯನ್ನು ಕೊಡುತ್ತೇವೆ. ಅದೇ ತರ ಅವರಿಗೆ ಈದಿ ಅಂತ ಕೆಲವೊಂದು ಅಮೌಂಟ್ ಅನ್ನು ಅವರಿಗೆ ಕೊಡುತ್ತೇವೆ. ಅದೇ ತರ ಅವರಿಗೆ ಮಿಠಾಯಿ ಅಂತ ಒಂದು ಸ್ವೀಟ್ ಅಂತ ಅವರಿಗೆ ಹಂಚಿಕೊಳ್ಳುತ್ತೇವೆ. ಅದೇ ತರ ಅವರಿಗೆ ಬಹಳಷ್ಟು ಉಡುಗೊರೆಗಳನ್ನ ನಾವು ಮಕ್ಕಳಿಗೆ ಕೊಡುತ್ತೇವೆ. ಈಗ ಇಸ್ಮಾಯಿಲ್ ಅವರೇ, ನೀವು ಹೇಳಿ, ಬಕ್ರೀದ್ ಹಬ್ಬದ ದಿನ ನಾವು ಯಾವ ಪ್ರಾಣಿಯನ್ನು ಕುರ್ಬಾನಿಯನ್ನ ಕೊಡಬೇಕು ಹೇಳಿ? ನೋಡಿ ಅಕ್ಬರ್ ಅವರೇ,
ಶರೀಯತ್ನಲ್ಲಿ ತುಂಬಾ ಪ್ರಾಣಿಗಳಿವೆ, ಆದರೆ ನಮ್ಮ ಇಂಡಿಯಾದಲ್ಲಿ ನಾವು ಕುರಿಯನ್ನಷ್ಟೇ ಆ ಕುರ್ಬಾನಿಯನ್ನ ಮಾಡಬೇಕು. ಕುರಿ, ಮೇಕೆ ಇದನ್ನ ನಾವು ಆ ಈದುಲ್ ಅಜ್ಹಾ ದಿನ ಕುರ್ಬಾನಿಯನ್ನು ಕೊಡಬೇಕು. ತಮ್ಮ ಸ್ನೇಹಿತರೊಡನೆ ನಾವು ಆ ಮಾಂಸವನ್ನು ಹಂಚಿ ನಾವು ಕೂಡ ಅದಕ್ಕೆ ಉಪಯೋಗಿಸಿ ಆ ದಿನ ನಾವು ಖುಷಿಯಾಗಿ ಇರಬೇಕು ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಬಹಳ ಒಳ್ಳೆಯ ಮಾತು ಇಸ್ಮಾಲ್ ಅವರೇ. ಈಗ ಅಕ್ಬರ್ ಅವರೇ, ನಿಮಗೆ ಒಂದು ಪ್ರಶ್ನೆ. ಈದುಲ್ ಅಜ್ಹಾ ದಿನ ಆಗುವ ಕುರ್ಬಾನಿ, ಆ ಮಾಂಸವನ್ನು ಎಷ್ಟು ಭಾಗಗಳನ್ನಾಗಿ ಮಾಡಬೇಕು? ನೋಡಿ ಇಸ್ಮಾಲ್ ಅವರೇ, 3 ಭಾಗಗಳಾಗಿ ವಿಂಗಡಣೆ ಮಾಡಬೇಕು. ಅದೇ ತರ ಒಂದು ಭಾಗವನ್ನು ತನಗಾಗಿಯನ್ನು ಇಟ್ಟುಕೊಳ್ಳಬೇಕು, ಇನ್ನೊಂದು ಭಾಗವನ್ನು ಬಡವರಿಗೆ ಆಗಿ ಕೊಡಬೇಕು, ಇನ್ನೊಂದು ಭಾಗ ತನ್ನ ರಿಲೇಟಿವ್ಸ್ಗೆ ಅವನ್ನು ಹಂಚಿಕೊಳ್ಳಬೇಕು, ಆ ಮಾಂಸವನ್ನು ಹಂಚಿಕೊಳ್ಳಬೇಕು. ಇಸ್ಮಾಲ್ ಅವರೇ, ನೀವು ಹೇಳಿ ಇವಾಗ ಈ ಒಂದು ಹಬ್ಬದಲ್ಲಿ ಕುಟುಂಬದ ಒಗ್ಗಟ್ಟಿನ ಮಹತ್ವವೇನು? ನೋಡು ಅಕ್ಬರ್ ಅವರೇ, ಇಸ್ಲಾಂ ಅಂದ್ರೆ ಅದರ ಮೂಲ ಅರ್ಥನೇ ಒಗ್ಗಟ್ಟು. ಹೋಯ್ತಾ? ಈಗ ಒಗ್ಗಟ್ಟು ನಾವು ಬರೀ ಹಬ್ಬದ ದಿವಸ ಅಷ್ಟೇ ಆಚರಿಸಬಾರದು. ಇಡೀ ವರ್ಷ ಪೂರ್ತಿ 365 ದಿನಗಳ ಕಾಲ ನಾವು ಒಗ್ಗಟ್ಟಾಗಿ ಇರಬೇಕು. ಆದ್ರೂ ಸಹ ಸ್ಪೆಷಲ್ ಆಗಿ ನಾವು ಹಬ್ಬದ ದಿವಸ ನಮ್ಮಿಂದ ಯಾರು ದೂರ ಇದ್ದಾರೆ, ನಮ್ಮ ಸ್ನೇಹಿತರು, ನಮ್ಮ ಅಣ್ಣ ತಮ್ಮಂದಿರು, ಅವರಿಗೆ ನಾವು ಆ ದಿವಸ ಸ್ಪೆಷಲ್ ಆಗಿ ಅವರಿಗೆ ದಾವತ್ ಮಾಡಬೇಕು. ಅವ್ರ ಮನೆಗೆ ನಾವು ಕೂಡ ಹೋಗಬೇಕು, ಅವರಿಗೆ ಮುಸಾಫಹ ಮುಆನಕ ಮಾಡಬೇಕು ಮತ್ತು ಅವರಿಗೆ ಉಡುಗೊರೆ ಕೊಡಬೇಕು. ಅವರು ಉಡುಗೊರೆ ಕೊಟ್ಟರೆ ನಾವು ತಗೋಬೇಕು. ಇದು ಆ ದಿವಸ ಮಾಡುವ ಕಾರ್ಯ. ಮತ್ತು ನಾವು ಕೊಟ್ಟ ಕುರ್ಬಾನಿಯ ಮಾಂಸವನ್ನು ಹಂಚಿಕೊಳ್ಳಬೇಕು ಮತ್ತು ಆ ದಿವಸ ನಾವು ಒಂದೇ ಜಾಗದಲ್ಲಿ ಕೂತುಕೊಂಡು ಊಟವನ್ನು ಮಾಡಬೇಕು. ಇದೇ ಒಗ್ಗಟ್ಟಿನ ಮಹತ್ವ. ಮತ್ತು ಮತ್ತೊಮ್ಮೆ ಹೇಳ್ತೇನೆ, ಒಗ್ಗಟ್ಟು ಎಂದರೆ ಬರೀ ಹಬ್ಬದ ದಿವಸ ಅಷ್ಟೇ ಮಾಡೋದಲ್ಲ, ಇಡೀ ವರ್ಷ ಪೂರ್ತಿ ನಾವು ಒಗ್ಗಟ್ಟಿನಿಂದಲೇ ಇರಬೇಕು. ಇದೇ ಇಸ್ಲಾಂ ನಮಗೆ ಪಾಠ ಕಲಿಸುತ್ತೆ. ಬಹಳ ಒಳ್ಳೆಯ ಮಾತು ಇಸ್ಮಾಲ್ ಅವರೇ. ಮತ್ತೆ ಏನು ನೀವು ಕೇಳಿಕ್ ಬಯಸ್ತೀರಾ? ಈಗ ಅಕ್ಬರ್ ಅವರೇ, ನೀವು ಹೇಳಿ, ಬಕ್ರೀದ್ ನಮಗೆ ಏನು ಸಂದೇಶ ಕೊಡುತ್ತೆ? ನೋಡಿ ಇಸ್ಮಾಲ್ ಅವರೇ, ಬಕ್ರೀದ್ ಹಬ್ಬವು ಅಲ್ಲಾಹನಿಗೆ ಒಂದು ತ್ಯಾಗ, ಒಂದು ಸಮರ್ಪಣೆ, ಒಂದು ಕರುಣೆ ಅಂತ ಸಂದೇಶವನ್ನು ಕೊಡುತ್ತದೆ. ಅದೇ ತರಹ ಒಂದು ಇಬ್ರಾಹಿಂ ಅಲಿ ಇಸ್ಲಾಂ ಅವರಿಗೆ ಒಂದು ಸ್ಮರಿಸುವಂತ ಒಂದು ಸಮಯ ಅಂತವನ್ನು ಹೇಳಬಹುದು. ಇಸ್ಮಾಯಿಲ್ ಅವರೇ, ತಕ್ಬೀರೆ ತಶ್ರೀಕ್ ಎಂದರೇನು ಮತ್ತು ತಕ್ಬೀರೆ ತಶ್ರೀಕ್ ಎಷ್ಟು ದಿನಗಳ ಕಾಲ ಮಾಡಬೇಕು ಹೇಳಿ? ನೋಡಿ ಅಕ್ಬರ್ ಅವರೇ, ತಕ್ಬೀರೆ ತಶ್ರೀಕ್ ಎಂದರೆ ಮೊಟ್ಟ ಮೊದಲಿಗೆ ಏನು ನಾವು ತಿಳಿಬೇಕು. ತಕ್ಬೀರ್ ಎಂದರೆ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್, ಇದಕ್ಕೆ ತಕ್ಬೀರ್ ಅಂತಾರೆ. ಈಗ ತಶ್ರೀಕ್ ಎಂದರೆ ಡಿಕ್ಷನರಿ ಒಳಗೆ ಬಹಳಷ್ಟು ಇದರ ಅರ್ಥವಿದೆ. ಆದ್ರೆ ನಾವು ಅದರಲ್ಲಿ ಡೀಪ್ ಒಳಗೆ ಹೋಗೋದು ಬೇಡ. ಅದು ನಾವು ನಮ್ಮ ಧರ್ಮದ ಗುರು ಅವರ ಮೇಲೆ ಬಿಟ್ಟು ಬಿಡೋಣ. ನಾವು ಇಷ್ಟೇ ತಿಳ್ಕೊಳ್ಳೋಣ, ತಕ್ಬೀರ್ ತಶ್ರೀಕ್ ಎಷ್ಟು ದಿನಗಳ ಕಾಲ ನಾವು ಮಾಡಬೇಕು ಮತ್ತು ಯಾವ್ಯಾವಾಗ ಮಾಡಬೇಕು. ತಕ್ಬೀರ್ ತಶ್ರೀಕ್ ನಾವು ಮೊಟ್ಟ ಮೊದಲಿಗೆ ಯೌಮೆ ಅರ್ಫಾ 9ನೇ ತಾರೀಕಿಗೆ, ಅಂದ್ರೆ ನಾಳೆ ನಮ್ಮ ಈದುಲ್ ಅಜ್ಹಾ ದಿನ ಇದೆ ಅಂದ್ರೆ ಮೊದಲನೇ ದಿನ ಫಜರ್ ನಮಾಜ್ ನಿಂದ ನಾವು ಶುರು ಮಾಡಬೇಕು. ಈಗ ನಿಮ್ಗೆ ನಾನು ಏನು ತಕ್ಬೀರ್ ಹೇಳಿದ್ನೋ ಅದೇ ತಕ್ಬೀರನ್ನು ನಾವು ಫರ್ಜ್ ನಮಾಜ್ ಮಾಡಿದ ಬಳಿಕ ಫೌರನ್ ಅದು ನಾವು ಹೇಳಬೇಕು. ಅದೇ ರೀತಿ ಫಜರ್, ಜೊಹರ್, ಅಸರ್, ಮಗರೀಬ್, ಇಶಾ ಇದು 9ನೇ ತಾರೀಕಿಗೆ ಮಾಡಬೇಕು. ಆಮೇಲೆ 10ನೇ ತಾರೀಕಿಗೆ ಯಾವ ದಿವಸ ನಾವು ಹಬ್ಬವನ್ನು ಆಚರಿಸುತ್ತೇವೆ ಅದು ಪೂರ್ತಿ ದಿನವನ್ನು ನಾವು ತಕ್ಬೀರ್ ತಶ್ರೀಕನ್ನ ಫರ್ಜ್ ನಮಾಜಿದ ಬಳಿಕ ನಾವು ಮಾಡಬೇಕು. ಆಮೇಲೆ ಮಾರನೇ ದಿನ, ಆಮೇಲೆ 4ನೇ ದಿನ, ಆಮೇಲೆ 5ನೇ ದಿನಗಳ ಕಾಲ ನಾವು ಅಸರ್ ನಮಾಜಿನ ತನಕ ನಾವು ಇದು ತಕ್ಬೀರ್ ತಶ್ರೀಕ್ ಹೆಣ್ಣಾಗಲಿ ಗಂಡಾಗಲಿ ಮಾಡಬೇಕು. ಇದನ್ನು ಬಿಡಬಾರದು. ಇದಕ್ಕೆ ತಕ್ಬೀರೆ ತಶ್ರೀಕ್ ಅಂತ ಹೇಳ್ತಾರೆ. ಹೌದು ಇಸ್ಮಾಲ್ ಅವರೇ, ಬಹಳ ಒಳ್ಳೆ ಮಾತು. ಮತ್ತು ಈಗ ಅಕ್ಬರ್ ಅವರೇ, ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ. ಈದುಲ್ ಅಜ್ಹಾ ತಿಂಗಳಲ್ಲಿ ಇಡೀ ತಿಂಗಳಲ್ಲಿ ನಾವು ಏನೆಲ್ಲ ಅಮಲನ್ನು ಮಾಡಬೇಕು, ಸ್ವಲ್ಪ ಶಾರ್ಟ್ ನಲ್ಲಿ ಹೇಳಿ. ನೋಡಿ ಇಸ್ಮಾಲ್ ಅವರೇ, ಫಸ್ಟ್ ಆಫ್ ಆಲ್ ನಾವು ನಮಾಜ್ ಬೀಳಬೇಕು, ಅವತ್ತು ಕಂಪಲ್ಸರಿ ಇದೆ. ತದನಂತರ ಇದರಲ್ಲಿ ರೋಜಾ ಇರುತ್ತದೆ, ಅದು ನೀವು ಮಾಡಬಹುದು, ಮಾಡ್ದೇನೂ ಇರಬಹುದು. ತದನಂತರ ಕುರ್ಬಾನಿ ಅಂತ ಬರುತ್ತದೆ, ಕುರ್ಬಾನಿ ಮಾಡದಿರ್ತದೆ. ತದನಂತರ ಹಜ್ ಇರುತ್ತದೆ, ಹಜ್ ಮಾಡಬಹುದು. ಯಾರ ಬಳಿ ಹಣವಿದೆಯೋ ಅವ್ರ ಹಜ್ಗೆ ಹೋಗಬಹುದು. ಇವೆಲ್ಲ ಕಾರ್ಯಗಳನ್ನು ನಾವು ಈದುಲ್ ಅಜ್ಹಾ ಒಂದು ತಿಂಗಳಲ್ಲಿ ಮಾಡಬೇಕು ಇಸ್ಮಾಲ್ ಅವರೇ. ಮತ್ತು ಇಸ್ಮಾಲ್ ಅವರೇ, ಬಕ್ರೀದ್ ಹಬ್ಬದ ದಿನ ಬೇರೆ ಧರ್ಮದ ಜನರಿಗೆ ಅವರಿಗೋಸ್ಕರ ನೀವು ಏನೆಲ್ಲ ಮಾಡ್ತೀರಾ? ತುಂಬಾ ಒಳ್ಳೆ ಪ್ರಶ್ನೆ ಅಕ್ಬರ್ ಅವರೇ. ಆ ದಿವಸ ನೋಡಿ, ನಾವು ಸ್ಪೆಷಲ್ ಆಗಿ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಹಿಂದೂ ಅಣ್ಣ ತಮ್ಮಂದಿರು ಅವರಿಗೆ ಮನೆಗೆ ಕರೆಸ್ತೀವಿ, ಅವರಿಗೆ ಸಿಹಿಯನ್ನು ಉಣಿಸ್ತೀವಿ.
ಮತ್ತು ಯಾರು ಮಾಂಸವನ್ನು ಅಂತಾರೋ ಅವರಿಗೆ ಮಾಂಸವನ್ನು ಕೂಡ ನಾವು ಹಂಚುತ್ತೇವೆ. ಅದು ಅವ್ರ ಖುಷಿ ಸಲುವಾಗಿ ಅಷ್ಟೇ. ಅಂದ್ರೆ ಅದು ಅವ್ರ ಮೇಲೆ ಬಿಟ್ಟಿದ್ದು ವಿಷಯ. ಯಾರಿಗೂ ಬೇಕು ಅವ್ರಿಗೆ ಉಣಿಸ್ತೀವಿ, ಯಾರಿಗೆ ಬೇಡವೇ ಯಾರಿಗೂ ಬೇಡ ಅವ್ರಿಗೆ ಬರೀ ಸಿಹಿ ಅಷ್ಟೇ ಉಣಿಸ್ತೀವಿ. ಮತ್ತೊಂದು ಮಾತು ಏನೆಂದರೆ, ನಮ್ಮ ಎಷ್ಟು ಮುಸ್ಲಿಂ ಬಾಂಧವರು ಫ್ರೆಂಡ್ಸ್ ಅದಾರೆ ಅದಕ್ಕಿಂತ ಹೆಚ್ಚು ನಮ್ಮ ಹಿಂದೂ ಫ್ರೆಂಡ್ಸ್ ಅದಾರೆ. ಹೌದು. ಅದರ ಸಲುವಾಗಿ ಆ ದಿವಸ ಸ್ಪೆಷಲ್ ಆಗಿ ಅವ್ರಿಗೆ ನಾವು ಕರೀಲೇಬೇಕು. ಯಾಕಂದ್ರೆ ನಮ್ಮ ಹಬ್ಬದಲ್ಲಿ ನಾವು ಅವ್ರಿಗೆ ಮರೆಯಬಾರದು. ಅವರಿಗೆ ಮನೆಗೆ ಕರ್ಕೊಂಡು ಬರಬೇಕು, ಅವರಿಗೆ ಸಿಹಿಯನ್ನ ಉಣಿಸಬೇಕು. ಅವರೊಡನೆ ನಾವು ಆ ದಿನದಂದು ಆಚರಿಸುತ್ತೇವೆ. ಓಕೆ ಫ್ರೆಂಡ್ಸ್, ಇಲ್ಲಿ ತನಕ ನಮ್ಮ ಜೊತೆ ಇದ್ದದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಮತ್ತು ನಿಮಗೆ ಯಾವ ವಿಡಿಯೋ ಬೇಕೋ ಅದು ನಮಗೆ ಕಮೆಂಟ್ ಮಾಡಿ. ಇನ್ಶಾಲ್ಲಾ ನಾವು ಅದರ ಬಗ್ಗೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ಹಾಜರುಪಡಿಸುತ್ತೇವೆ. ನೀವು ಕೂಡ ಸಂತೋಷವಾಗಿರಿ, ನಾವು ಕೂಡ ಸಂತೋಷವಾಗಿ ಇರಬೇಕಂತ ಆ ಅಲ್ಲಾಹನಲ್ಲೇ ಪ್ರಾರ್ಥನೆ ಮಾಡಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ अस्सलाम वालेकुम. अकबर पॉडकास्ट चैनल को लाइक करो, कमेंट करो, सब्सक्राइब करो. तो क्या बोलते फैमिली?